ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಎಲ್ಲರೂ ರಾಯರ ಭಕ್ತರಾಗ್ಬಿಟ್ಟಿದ್ದಾರೆ. ತುಂಬ ಇತ್ತೀಚೆಗೆ ಎಲ್ಲಿ ನೋಡಿದ್ರು ರಾಯರು ರಾಯರು. ನಮ್ಮ ಮನೆಗೂ ರಾಯರು ಮನೆಗೆ ಬಂದಿದ್ದಾರೆ. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ಬೇಜಾರು ಜಾಸ್ತಿ ಆಗಿಬಿಟ್ಟಿದೆ. ಹಂಗಾಗಿ ಪೂಜೆ ಮಾಡ್ತೀನಿ, ಅಲಂಕಾರ ಮಾಡ್ತೀನಿ. ಇಷ್ಟೊಂದು ಡೆಕೋರೇಷನ್ ಮಾಡೋಕ್ಕೆ ತುಂಬಾ ಇಷ್ಟ, ಪೂಜೆ ಮಾಡೋಕ್ಕೂ ತುಂಬಾ ಇಷ್ಟ. ಹಾಗಂತ ಹಂಗೆ ದೇವರು ಇದ್ದಿದ್ರೆ ಯಾಕಿಷ್ಟು ಕಷ್ಟ ಬರ್ತಿತ್ತು ಅನ್ನೋದು ಒಂದು ಇರೋದ್ರಿಂದ ದೇವ್ರ ಮೇಲೆ ನಂಬಿಕೆನೇ ಹೊರ್ಟೋಗಿದೆ. ಆದ್ರೂ ಎಲ್ಲಾದರೂ ಒಂದು ಶಕ್ತಿ ಇದ್ದರೆ ಕಾಪಾಡಲಿ ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪೂಜೆ ಮಾಡ್ತೀನಿ. ಇನ್ನು ರಾಖಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲನೂ ಇದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ತೀಷ್ಣವಿ ಎಲ್ಲ ವರ್ಷವೂ ನಮ್ಮ ಪ್ರಣಯಿಗೆ ರಾಖಿ ಕಟ್ತಾಳೆ. ಈ ಸಲ ಇಬ್ರಿಗೂ ಕಟ್ಟಿದ್ಲು. ತುಂಬಾ ಖುಷಿಯಾಗುತ್ತೆ. ಅವಳಿಗೆ ಏನೇನು ಬೇಕು ಎಲ್ಲ ಅವಳೇ ಎತ್ಕೊಂಡು ಈ ಥರ ಕಟ್ತಿದ್ದಾಳೆ. ಹೆಣ್ಮಕ್ಳು ಏನೋ ಒಂಥರ ಖುಷಿ. ನನಗೆ ಯಾವಾಗಲೂ ಬೇಜಾರಾಗೋದು, ಅಯ್ಯೋ ನನಗೆ ಹೆಣ್ಮಕ್ಳಿದ್ದಿದ್ರೆ ನಮ್ಮ ಇಬ್ಬರು ಮಕ್ಳಿಗೂ ರಾಖಿ ಕಟ್ಟಿಸ್ಬೋದು ಅಂತ. ಆ ಕೊರತೆನ ನಮ್ಮ ತೀಷ್ಣವಿ ನೀಗಿಸ್ತಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ನನಗೆ ರಾಖಿ ಹಬ್ಬ ಬಂದಿದ ತಕ್ಷಣ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಅವಳು ನೆನಪು ಅನ್ನೋಕ್ಕೆ ಮರೆಯೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ನೋವಂತೂ ಆಯಿತು. ಇನ್ನೊಬ್ಬ ಅಣ್ಣಂಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ. ಅವನಿಗೂ ರಾಖಿ ಕಟ್ಟೋಕ್ಕಾಗಿಲ್ಲ. ನಾನು ಎಲ್ಲ ವರ್ಷವೂ ರಾಖಿ ಕಟ್ತಿದ್ದೆ. ಇತ್ತೀಚೆಗೆ ಮದುವೆ ಆದಾಗಿಂದ ಈಗ ಬೇರೆ ಹುಷಾರಿಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಒಂಥರ ನೆನಪು ಜಾಸ್ತಿ ಆಗ್ತಾನೇ ಇದೆ. ಅಂತ ಈ ತಿಂಗಳೆಲ್ಲ ಗೌರಿ ಹಬ್ಬ ಅದು ಇದು ಇನ್ನು ಮುಗಿಯೋ ತನಕ ನೋವೇ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ಮೋಟ್ರ್ ಹಾಳಾಗಿದೆ. ಮೋಟ್ರ್ ಹೆಂಗೆ ಹಾಳಾಗಿದೆ ಅಂದರೆ ಅದು 10 ವರ್ಷದ ಮೇಲಾಗಿದೆ. ವಾಷಿಂಗ್ ಮಿಷಿನ್ ಇದು ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿತ್ತು. ಇದು ಈಗಲೂ ಹಾಳಾಗ್ತಿರ್ಲಿಲ್ಲ. ಇದು ನಾನೇ ಮಿಸ್ಟೇಕ್ ಮಾಡಿರೋದು. ಏನು ಮಾಡಿದ್ದೀನಿ ಅಂತ ಅಂದರೆ, ಬಟ್ಟೆಲಿ ಶರ್ಟಲ್ಲಿ ನಾನು ಅಮೌಂಟ್ ಯಾವತ್ತೂ ಚೆಕ್ಕೇ ಮಾಡಲ್ಲ. ಹಂಗೆ ಹಾಕಿ ಒಂದಷ್ಟು ಕಾಯಿನ್ಗಳು ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಹಂಗಾಗಿ ಮೋಟ್ರು ಹಾಳಾಗ್ಬಿಟ್ಟಿದೆ. ದಯವಿಟ್ಟು ನೀವು ನನ್ನ ಥರ ಮಾಡಬೇಡಿ. ಕಾಯಿನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕಾಯಿನು ದುಡ್ಡು ನೋಡಿಯೇ ಕೈಯಲ್ಲಿ ಒಗೆಯೋರು ಹಂಗೆ ಮಾಡ್ತಾರೆ, ಮಿಷಿನಲ್ಲಿ ಒಗೆಯೋರು ಹಂಗೆ ಮಾಡ್ತಾರೆ. ಬಟ್ ನಾನು ಯಾವಾಗೂ ಆಗ್ತಾ ಇರಲಿಲ್ಲಲ್ವ, ಎಲ್ಲ ನಮ್ಮ ಅಮ್ಮನೇ ಮಾಡ್ತಿತ್ತು. ನನಗೆ ಇದು ಗೊತ್ತೇ ಆಗಿಲ್ಲ. ಅವ್ರು ಕಾಯಿನ್ ತೆಗ್ದಾದ್ಮೇಲೆ ನನಗೆ ಗೊತ್ತಾಗಿರೋದು ಇಷ್ಟು ಕಾಯಿನ್ ಸೇರಿಕೊಂಡಿತ್ತು ವಾಷಿಂಗ್ ಮಿಷಿನಲ್ಲಿ. ಹಂಗಾಗಿ ಹಾಳಾಗಿತ್ತು. ಇನ್ನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಈ ಥರ ಸಿಂಪಲ್ಲಾಗಿ ಕೂರಿಸ್ಬಿಟ್ಟಿದ್ದೆ. ನಾನು ಲಕ್ಷ್ಮಿಗೆ ಹಿಂಗೆ ಕೂರಿಸ್ಬೇಕು, ಹಂಗೆ ಕೂರಿಸ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ನಂಗೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ಅಷ್ಟೇ ಮಾಡೋದು. ಹೆಂಗೆ ಮಾಡಬೇಕು ಏನು ಅಂತ ನನಗೆ ಹಿಂದಿನ ದಿನವೂ ಪ್ಲ್ಯಾನ್ ಇರಲ್ಲ. ಅವತ್ತೇ ನಾನು ಏನಾದರೂ ಬೇಕು ಅಂದರೂ ನಾನು ಅವತ್ತೇ ತೊಗೊಳ್ಳೋದು. ಮತ್ತು ಅವ್ರು ಹಂಗೆ ಕೂರಿಸಿದ್ದಾರೆ, ಇವ್ರು ಹಿಂಗೆ ಕೂರಿಸಿದ್ದಾರೆ, ಅವ್ರ ಹತ್ರ ಅದಿದೆ ಇದಿದೆ. ನಾನು ಯಾವತ್ತೂ ಥಿಂಕೇ ಮಾಡಿಲ್ಲ. ಮತ್ತು ಅವ್ರು ಇನ್ಯಾರೋ ಮಾಡ್ತಾರೆ ಅಂತಲೂ ನಾನು ಮಾಡಿಲ್ಲ. ನನಗೆ ಒಂಥರ ಖುಷಿ ನಾನು ಮಾಡಬೇಕು ಅನ್ನೋದು. ಆಮೇಲೆ ಇನ್ನೊಂದು ಹೇಳಲೇಬೇಕು, ನನಗೆ ಈ ಲಕ್ಷ್ಮಿ ಫೇಸ್ ಆಗಲಿ, ಆ ಬೆಳ್ಳಿ ದೀಪಗಳಾಗಲಿ ಇದನ್ನು ಯಾವುದು ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಈ ಲಕ್ಷ್ಮಿ ನನ್ನ ಮುಖವಾಡ ಬಂದಮೇಲೆ ನಾನು ಇದನ್ನು ಪೂಜೆ ಶುರು ಮಾಡಿದ್ದು. ನಮ್ಮ ಮನೆಯವ್ರಿಗೆ ಅವ್ರ ಕಂಪ್ನಿಯಿಂದ ಗಿಫ್ಟ್ ಕೊಟ್ಟಿದ್ದು. ಹಂಗಾಗಿ ಲಕ್ಷ್ಮಿ ಮುಖವಾಡ ಇದ್ಮೇಲೆ ಹಬ್ಬ ಮಾಡಬೇಕಲ್ವ, ಹಂಗಾಗಿ ಮಾಡೋಕ್ಕೆ ಶುರು ಮಾಡಿದ್ದು. ಆ ದಿಕ್ಕು ಕೂರಿಸ್ಬೇಡ, ಈ ದಿಕ್ಕು ಕೂರಿಸ್ಬೇಡ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ದೇವರು ಎಲ್ಲೂ ಹೇಳಿಲ್ಲ ಬಂದು ಯಾರಿಗೂ. ಎಲ್ಲರೂ ಮಾಡ್ಕೊಂಡಿರೋದು ಮನುಷ್ಯರೇ. ಬಟ್ ನಮಗೇನು ಖುಷಿ ಆಗುತ್ತೆ ಬೇರೆಯವ್ರ ಮಾತಿಗೆ ತಲೆ ಕೊಡ್ದೇನೆ ನಮ್ಮ ಖುಷಿ ಮಾತ್ರ ನಾವು ನೋಡಿಕೊಂಡು ಮಾಡಬೇಕು. ಇನ್ನೂ ಸಾಟರ್ಡೆ ಪ್ರಣಯ್ಗೆ ರಜೆ ಇರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿನ ಇವತ್ತೇ ಮಾಡಿದರು. ಅವನಿಗೆ ರೆಡಿ ಮಾಡೋಣ, ಚೆನ್ನಾಗಿ ಕಳಿಸೋಣ ಅನ್ನೋದು ನನಗಿತ್ತು. ಅವನು ನಿಜವಾಗ್ಲೂ ಏನೂ ರೆಡಿ ಮಾಡಿಸ್ಕೊಳ್ಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅಳ್ತಾ ಇದ್ದ. ಚಿಕ್ಕವನಿದ್ದಾಗ ಚೆನ್ನಾಗಿ ಹೆಂಗೆ ಮಾಡಿಸ್ಕೊತಾ ಇದ್ದ. ಸರಿ ಅವನು ಹಂಗೆ ಹೋಗಲಿ ಅಂತ ಅಂದ್ಬಿಟ್ಟು ಅವನಿಗೇನೇನೋ ಫೋಟೋ ತೆಗಿಯೋಣ ಅಂತ ಮಸ್ಕ್ ಹೊಡಿತಾ ಇದ್ರು ನಮ್ಮ ಮನೆಯವರು. ಹೆಂಗೆ ಆಡ್ತಿದ್ದಾನೆ ನೋಡಿ.
ಥ್ಯಾಂಕ್ ಯು.